ಇಷ್ಟು ಇದು ಮಾಡ್ತೀರಿ? ನೀವು ದೇವರನ್ನ ಏನಾದ್ರೂ ಪ್ರಾರ್ಥನೆ ಮಾಡಿದ್ರೆ, ಅಂಬೇಡ್ಕರ್ ಹೇಳೋ ಬಂದು ದೇವರ ಹೆಸರು ಹೇಳಿದ್ರೆ ನೀವು 7 ಜನ್ಮಕ್ಕೂ ಆಗಷ್ಟು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿ ಪುರಾಣ ಹೇಳುತ್ತೆ, ಅದೇ ಹೇಳುತ್ತೆ, ಇದೇ ಹೇಳುತ್ತೆ ಅಂತ ಹೇಳಿ ಕಂಡಿದ್ದಿಲ್ಲ. ನನಗೆ ಗೊತ್ತಿರುವಾಗ ಯಾವ ವಿಜ್ಞಾನಿನೂ ಕೂಡ ಸತ್ರೇನಾಗುತ್ತೆ, ಹುಟ್ಟಿದ್ರೇನಾಗುತ್ತೆ ಅಂತ ಗೊತ್ತಿಲ್ಲ. ಹುಟ್ಟು ಅನಿವಾರ್ಯ, ಸಾವು ಖಚಿತ ಅನ್ನೋದಷ್ಟೇ ನಮಗೆ ಗೊತ್ತಿರೋದು. ಇರ್ತಕ್ಕಂಥ ಮಧ್ಯದ ಜೀವನದಲ್ಲಿ ನಿನಗೆ ವಿದ್ಯಾವಂತನಾದ್ಮೇಲೆ ಬೆಳೆದ ಮೇಲೆ ನಿನ್ನ ಹೆತ್ತ ತಂದೆ ತಾಯಿಗೆ ಗೌರವ ಕೊಡು, ನಿನ್ನ ಹೊರ ಹುಟ್ಟಿದವ್ರಿಗೆ ಗೌರವ ಕೊಡು, ಜೊತೆಲಿ ಜೀವನ ನಡೆಸ್ತಕ್ಕಂಥವ್ರಿಗೆ ಗೌರವ ಕೊಡು, ಪ್ರೀತಿಯಿಂದ ಕಾಣು ಅನ್ನೋದು ನನಗೆ ನಮ್ಮ ಮೇಷ್ಟ್ರುಗಳು, ನಮ್ಮ ಕುಟುಂಬದಲ್ಲೇ ನಮಗೆಲ್ಲರಿಗೂ ಹೇಳ್ಕೊಟ್ಟು ಅಂತ. ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿದಾರಲ್ಲಪ್ಪ, ಯಾವ ರೀತಿ ಸ್ವರ್ಗಕ್ಕೆ ಹೋಗೋದು ಅದನ್ನ ನೀವೇ ಮಾಡಿ ತೋರಿಸ್ಕೊಡ್ಬೇಕೀಗ. ಅಮಿತ್ ಶಾ ಅವರು ಎಲ್ಲಿ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿ ನಿಮ್ಮ BJP-ಯವರು, ನಿಮ್ಮ ಮೋದಿಯವರು ಯಾರ್ಯಾರು ಇದ್ದಾರೆ, ನೀವೆಲ್ಲ ಸತ್ತುಬಿಟ್ಟು ವಾಪಸ್ ಬಂದ್ಬಿಟ್ಟು ನಮಗೆ ಸ್ವರ್ಗನ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾವು ಕೇಳ್ಬೋದು. ಒಪ್ಕೊಳ್ತೀರ ಇಲ್ಲ? ಸ್ವರ್ಗ ನರಕ ದೇವ್ರ ಪ್ರಶ್ನೆ ಅಲ್ಲ. ಒಂದು ದಿನ ಅಂಬೇಡ್ಕರ್ ಅವರು ಈ ದೇವಶವನ್ನೆಲ್ಲ ಆವರಿಸ್ಕೊಂಡು ಬಿಡ್ತಾರೆ. ಯಾರು ಕೂಡ ಅಂಬೇಡ್ಕರ್ ಅದನ್ನ ನನಗೆ ನಾವು ಚಿಕ್ಕ ಹುಡುಗರಿದ್ದಾಗಲೇ ಪ್ರಾರಂಭ ಆಗಿತ್ತು. ನಾವು ಕಾಲೇಜ್ ಹೇಳ್ತೀನಿ, ನಮ್ಮ ತಂದೆಯವರು ಮೊದಲನೇ ಪಾರ್ಲಿಮೆಂಟ್ ಮೆಂಬರ್ ಆಗಿ ಮೈಸೂರಲ್ಲಿ ಅಂಬೇಡ್ಕರ್ ಅವ್ರ ಜೊತೆಯಲ್ಲಿ ಒಡನಾಟದಲ್ಲಿ. ಅಂಬೇಡ್ಕರ್ ನಾನು ಹುಟ್ಟೋದಕ್ಕೆ ಮುಂಚೆ ತೀರೋಗ್ಬಿಟ್ಟಿದ್ರು. ನಾನು 59 ಬಿಟ್ಟೆ, ಅವ್ರ 56ನೇ ತೀರೋಗ್ಬಿಟ್ಟಿದ್ರು. ಕಾಂಗ್ರೆಸ್ MP ಆದ್ರೂ ಕೂಡ ಮೊನ್ನೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷ ಅವ್ರ ಜೊತೆನಲ್ಲೂ 25-26 ಜನ ಇದ್ರು. ಅದರಲ್ಲಿ ಎನ್ರಾಚೆನವರು ಕೂಡ ಹೋದ್ರು. ನಮ್ಮ ತಂದೆಯ ಹೆಸರು ಎನ್ರಾಚೆ ಅಂತ ಹೇಳಿ ನಿಮ್ಮ ಅಂಗನವಾಡಿ ಇವೆಲ್ಲ ಕೊಟ್ಟರು ನಮ್ಮ ತಂದೆಯವರು. ಹಾಸ್ಟೆಲ್ಗಳು, ಶಿಶುವಾರಗಳು ಎಲ್ಲ ಮೂಳುವರೆ ಭೂಮಿಯ ಒಡೆಯ. ಇವತ್ತು 50 ವರ್ಷದಲ್ಲಿ ಅದು ಮಾಡಿ ಈ ಹುಚ್ಚಮಾಸ್ತಿಗೌಡರ ಜೊತೆಯಲ್ಲಿ ದೊಡ್ಡಬಳ್ಳಾಪುರದ AICC ಅಧಿವೇಶನದಲ್ಲಿ ಜಗಳ ಮಾಡಿದ್ದಾರೆ ನಮ್ಮ ತಂದೆಯವರು. ಹಿಂದೆ ಅಂತೇಳಿ 5ನೇ ತಾರೀಕು ಬಂದಿದ್ದಾರೆ. ಅವರು ನಿಮ್ಮ ತಂದೆಯವರು ಇದ್ರು. ಅಷ್ಟು ಅಂಬೇಡ್ಕರ್ ಅವರು ಕಷ್ಟವಾಗಿದ್ದರು. ಆ ಮೈಸೂರು ರಾಜ್ಯದಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಿದ್ದು ಮೈಸೂರು ರಾಜ್ಯದಲ್ಲಿ ನಮ್ಮ ತಂದೆಯವರು ಅಬಕಾರಿ ಸಚಿವರಾಗಿದ್ದರು. ಹೇಳ್ತಾ ಇದ್ದೆ ನನ್ನ ಹತ್ರ, ಅಂಬೇಡ್ಕರ್ ಅವ್ರು ನಾನು ಏನೇನು ಮಾತು ಕೊಟ್ಟಿದ್ದೆ ಅಥವಾ ಅಂಬೇಡ್ಕರ್ ನನ್ಗೆ ಏನ್ ಹೇಳಿದ್ರು ಎಲ್ಲ ಕೆಲಸವನ್ನ ಮೊದಲನೇ ಮಂತ್ರಿ ಮಂಡಲದಲ್ಲೇ ಮಾಡಿದ್ದೀನಿ. ಸೊ ಹಾಗಾಗಿ ಸರ್ ಮೇಲ್ಗಡೆ ಇಲ್ಲ ಸಭೆ ನಿಮ್ಮ ಮೇಲ್ಗಡೆ ಸರ್.